ನೋಡಿ ಗೈಸ್, ಇದು ನಮ್ಮ ಕೆರೆ. ನಾನು ಶೂಸ್ ಹಾಕೊಂಬಂದಿಲ್ಲ, ಆ ಶೂಸ್ ಹಾಕೊಂಬರ್ಬೇಕಿಲ್ಲ ಅಂದರೆ ಹಾಗೆ ಬರೋದಲ್ಲ. ಇದು ಕಮಲದ ಹೂಗಳು. ಒಂದು ಸಲ ಸಾಹಸ ಮಾಡಿ ಕಮಲದ ಹೂವನ್ನ ತಗೊಂಬಂದಿದ್ದೆ. ಈಗ ಆ ಥರದ್ದೆಲ್ಲ ಸಾಹಸಗಳನ್ನೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಅಂಥ ಅವಶ್ಯಕತೆ ಏನೂ ಇಲ್ಲ ಹೂ ತೊಗೊಂಬರೋ ಅಂಥದ್ದು. ಇವತ್ತು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ರೀ. ಇವು ಸಂಕಷ್ಟಿ. ಇವತ್ತೊಂದು ಹೂ ತಗೊಂಬರ್ಬೋದಾಗಿತ್ತು, ಆದರೆ ಬೇಡ. ನಮ್ಮ ಟ್ಯಾಕ್ಟ್ರ್ ಸಾಂಗ್ಗಳು ಅದ್ಭುತವಾದ. ಇಲ್ಲೇ ನಾನು ಒಂದು ಪ್ಲ್ಯಾಂಟೇಷನ್ ಮಾಡೋಣ ಅಂತ ಇದ್ದೀನಿ. ಅದು ಬೀಜಗಳು ಸಿಕ್ಕರೆ ಕಲರ್ ಇದ್ರದ್ದು, ಅದು ಜಸ್ಟ್ ಒಂದು ಇದರಲ್ಲೇ ಲೋಟದಲ್ಲೇ ಅಂದರೆ ಇದನ್ನ ಪಾತ್ರೆಯಲ್ಲೇ ಮಾಡ್ತಾರೆ ಅವರೆಲ್ಲ. ನಾನು ಇಲ್ಲಿ ಹಾಕ್ಬಿಟ್ಟೆ ಅಂದರೆ ಇಲ್ಲೇ ಹಾಕ್ಬಿಟ್ಟೆ ಅಂತಂದರೆ ಚೆನ್ನಾಗಿರುತ್ತೆ ಅಂತ ಇದೆ. ನೋಡೋಣ ಮುಂದೆ. ಭತ್ತದ ಒಂದು ಅದ್ಭುತವಾದ ಒಂದು ದೃಶ್ಯನ ತೋರಿಸ್ತೀನಿ ಗೈಸ್. ಇದೆಲ್ಲ ಭತ್ತ ನೋಡಿದ್ರಾ. ಮುಂದೆ ಬರ್ತಾ ನಿಮಗೆ ಇನ್ನೂ ಸಿಕ್ಕಾಪಟ್ಟೆ ಏನೇನೋ ಮಾತಾಡೋದಿದೆ. ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಇದೇ ಪ್ಲೇಸಲ್ಲೇ ಮಾಡ್ತೀನಿ, ಇದೇ ಪ್ಲೇಸಲ್ಲೇ ಇದು ಮಾಡ್ತೀನಿ. ನಾನೆಲ್ಲೂ ಹೊರಗಡೆ ಹೋಗಲ್ಲ, ಏನು ಮಾಡಲ್ಲ ಜಾಸ್ತಿ. ಹೊರಗಡೆ ಹೋದಾಗ ಹೊರಗಡೆದು ಮಾಡ್ತೀನಿ, ಆದರೆ ಇಲ್ಲಿದೆ ಮೇನ್ ನಾನು ವ್ಲಾಗ್ ಮಾಡೋದು. ಇದು ನಮ್ಮ ತೋಟ, ಇಲ್ಲಿ ಒಳಗಿದೆ. ಇವಾಗ ಬೇಡ ಅದೆಲ್ಲ, ಯಾಕಂದರೆ ಮುಂದೆ ತೋರಿಸ್ತೀನಿ. ಇವಾಗ ಮನೆಯಲ್ಲಿ ಕಾಲ್ ಮಾಡಿದ್ದಾರೆ ಮಮ್ಮಿ. ಸೊ ಅವರು ಭಯ ಆಗಿದೆ ನಾನೊಬ್ಬನೇ ಇಲ್ಲಿ ಬಂದಿದ್ದೀನಿ ಅಂತ. ಅವರೇ ಬರಲ್ಲ ಅಂತೆ ಇಂಥವೆಲ್ಲ ಪ್ಲೇಸಿಗೆಲ್ಲ, ನೀನು ಹೆಂಗೆ ಹೋಗಿದ್ಯಾ ಅಂತ ಬೈತಾ ಇದ್ದಾರೆ. ಸೊ ಮತ್ತೆ ನಮ್ಮ ಕಾಡಿನ ಮಧ್ಯೆಯಿಂದ ನಾವು ಹೋಗಿ, ಇದು ಅಡಿಕೆ ತೋಟ ಗೈಸ್, ನೋಡ್ಕೊಂಬಿಡಿ. ಇದೆಲ್ಲ ನಮ್ಮದಲ್ಲ, ಆದರೆ ಪಕ್ಕದ ಇವ್ರದ್ದು. ಮುಂದೆ ತೋರಿಸ್ತೀನಿ ಎಲ್ಲ ನಾನು ನಿಮಗೆ ಅಲ್ಲಿ ಹೋದಾಗ. ನಮ್ಮದು ಅಡಿಕೆ ಏನೂ ಚಿಕ್ಕದು, ಇನ್ನೂ 2-3 ವರ್ಷ ಬೇಕು ಅದಕ್ಕೆ ಇದಾಗಲಿಕ್ಕೆ. ಸೊ ಮತ್ತು ಏನಂತ ಅಂತಂದರೆ ಯಾವುದು ವಿಷಯ ಹೇಳ್ತಾ ಇದ್ದೆ ನಿಮಗೆ, ಬೆಂಗಳೂರಿನ ವಿಷಯ ಹೇಳ್ತಾ ಇದ್ದೆ. ಸೊ ಬೆಂಗಳೂರು ಬಂದುಬಿಟ್ಟು ಸಿಕ್ಕಾಪಟ್ಟೆ ನನಗೆ ಒಂಥರ. ಬೆಂಗಳೂರಲ್ಲಿ ಏನಾಯಿತು ಅಂತಂದರೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಈ ಥರ ಫ್ರೀಡಮ್ ಇಲ್ಲ ಅಲ್ಲಿ, ಈ ಥರ ಪೀಸ್ ಇಲ್ಲ ಅಲ್ಲಿ. ಪೀಸ್ ಇದ್ದವರಿಗಿದೆ, ಅಂದರೆ ಇಲ್ಲ ಅಂತ ಹೇಳಲ್ಲ. ಅದು ಒಂಥರ ಅದ್ಭುತವಾದ ಪ್ಲೇಸ್. ಬೆಂಗಳೂರಾಗಲಿ ಸಿಟೀಸ್ಗಳಾಗಲಿ ಅದ್ಭುತವಾದ ಪ್ಲೇಸ್ಗಳಿರೋದಿಲ್ಲ. ಯಾಕಂತಂದರೆ ಪಾಪ ಎಷ್ಟೋ ಜನ ಬಡವರು ಅವ್ರದ್ದು ಜೀವನನ ಸಾಗಿಸ್ತಿರೋ ಒಂದು ಪ್ಲೇಸ್ ಅದು ಅವೆಲ್ಲ. ಯಾಕಂದರೆ ನಾನೇನು ಕಣ್ಮುಂದೆ ನೋಡಿದ್ದೀನಿ ಎಷ್ಟೋ ಜನ. ಮೊದಲು ಒಂದು ಥಿಂಕ್ ಮಾಡಿ 100 ವರ್ಷದ ಮುಂಚೆ ಯಾವ ಥರ ಇತ್ತು ಪರಿಸ್ಥಿತಿ. ಇವಾಗ ಭೇದ ಭಾವಗಳಿಲ್ಲ, ಏನೂ ಇಲ್ಲ, ಯಾವ ಜಾತಿ ಗೀತಿ ಏನೂ ಇಲ್ಲ. ಒಂದು ಕಂಪ್ನಿಯಲ್ಲಿ ಎಲ್ಲರಿಗೂ ಕುಂದಿರಿಸ್ಕೋತಾರೆ. ಟ್ಯಾಲೆಂಟ್ ಇದ್ದವನ ಮೇಲೆ ಬರ್ತಿರ್ತಾನೆ, ಎಂತೆಂಥ ಮನೆಗಳು ಕಟ್ತಾನೆ, ತೋಟ ತೊಗೋತಾನೆ, ಹೊಲ ಗದ್ದೆಗಳನ್ನೆಲ್ಲ ಮಾಡ್ತಾನೆ, ಡೆವಲಪ್ಮೆಂಟ್ ಮಾಡ್ತಾನೆ, ಹಳ್ಳಿಗಳು ಡೆವಲಪ್ ಆಗುತ್ತೆ, ಎಲ್ಲನೂ ಆಗ್ತಾಯಿದೆ. ಸೊ ಅದಾಗ್ತಿರೋದು ಈ ಆಧುನಿಕತೆ ಅಂತಾನೆ ಅಂತ ಅನ್ಬೋದು. ಆದರೆ ಆಧುನಿಕತೆ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಕೂಡ. ಯಾಕಂತಂದರೆ ಎಲ್ಲರೂ ಹೋಗಿ ಆ ಸಿಟಿಯಲ್ಲೇ ಸೆಟ್ಲ್ ಆಗೋದು ಒಳ್ಳೆಯದಲ್ಲ. ದುಡ್ಡು ಮಾಡ್ಕೊಂಡು ಬರಬೇಕು ಈ ಸೈಡು, ಇದು ಬಂದು ಇದನ್ನ ಡೆವಲಪ್ ಮಾಡಬೇಕು ಅವರು ಹಳ್ಳಿನ. ಅಂದರೆ ಲಾಸ್ಟ್ ಮೂಮೆಂಟ್ ಆಫ್ ದೇರ್ ಟೈಮ್ಸ್ ಅಂದರೆ ಅವರು ಯಾರೂ ಆ ಥರ ಥಿಂಕ್ ಮಾಡಲ್ಲ ಬಿಡಿ. ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಇನ್ನೇನು ಅವ್ರದ್ದೆಲ್ಲ ರಿಟೈರ್ಮೆಂಟ್ ಟೈಮ್ ಬಂತು, ಆವಾಗ ಮಾಡಿರೋ ದುಡ್ಡನ್ನೆಲ್ಲ ಆ ದೊಡ್ಡ ಸಿಟಿಯಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಏನಾಗುತ್ತೆ ಆ ಸಿಟಿಯಲ್ಲಿ ಇನ್ವೆಸ್ಟ್ ಮಾಡಿದರೆ? ಸಿಟಿ ಅಷ್ಟೇ ಡೆವಲಪ್ ಆಗ್ತಾ ಹೋಗುತ್ತೆ. ಅಲ್ಲೇ ಅದೇ ಒಂದೇ ಪ್ಲೇಸ್, ಅದಕ್ಕೆ ಕೋಟ್ಯಾಂತರ ಬೆಲೆಗಳು, ಅದಕ್ಕೆ ಅಲ್ಲೇ ಇದು. ಇವಾಗ ಚೈನಾ, ಜಪಾನು, ಇವೆಲ್ಲ ಅದೇ ಥರ ಆಗ್ತಾನೆ ಹೋಗಿದ್ದದೆಲ್ಲ. ಸೊ ಆ ಥರ ಬೇಡ. ಹಳ್ಳಿಗಳನ್ನ ಡೆವಲಪ್ ಮಾಡಿ. ನನ್ನ ಪ್ರಕಾರ ಡೆವಲಪ್ ಅಂತಂದರೆ ಡೆವಲಪ್ ಮಾಡಿ ಹಾಳು ಮಾಡೋದಲ್ಲ, ಪೂರ್ತಿ ಸಿಟಿ ಥರ ಮಾಡಿಬಿಡೋದಲ್ಲ. ಅಲ್ಲೂ ಒಂದು ಸ್ವಲ್ಪ ನಿಮಗೆ ಇನ್ನೂ ಅದ್ಭುತವಾದ ಒಂದು ಇದನ್ನು ತೋರಿಸ್ತೀನಿ ರೀ. ನಾನು ಈ ಥರ ಗ್ಯಾಪ್ ಕೊಡ್ತಾ ಇರ್ತೀನಿ, ಯಾಕಂದ್ರೆ ಆಣ್ತು ಅಂತಂದರೆ. ಇದು ಜೇಡ, ಅದ್ಭುತವಾದ ಜೇಡ.
ಇಲ್ಲಿಂದ ಅಲ್ಲಿ ತನಕ ಒಂದು ದೊಡ್ಡ ವೆಬ್ ಕಟ್ಟಿ ಈ ಥರ ಮೇಲೆ ನೇತಾಡ್ತಾ ಇದೆ. ಸೊ ಏನು ಹೇಳ್ತಾ ಇದ್ದೆ ನಾನು? ಹಳ್ಳಿ ಕೂಡ ಡೆವಲಪ್ ಮಾಡಿ. ಸೊ ಹಳ್ಳಿಯಲ್ಲಿರೋರನ್ನೆಲ್ಲ ಸ್ವಲ್ಪ ಎಜುಕೇಟೆಡ್ ಮಾಡಿ. ನೀವು ಏನು ಕಲ್ತ್ಕೊಂಬಂದಿದ್ದೀರಾ, ನೀವೇನು ಮಾಡಿಸಿದ್ದೀರಾ, ನಿಮ್ಮ ಹತ್ರ ದುಡ್ಡಿದ್ರೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಇಲ್ಲಿರೋ ಪಾಪ ಬಡವರಿಗೆ ಜಾಬ್, ದುಡ್ಡು ದಾನ ಅಲ್ಲ ನಾನು ಹೇಳ್ತಿರೋದು, ದಾನ ಮಾಡಲಿಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ದಾನ ಗೀನ ಎಲ್ಲ ವೇಸ್ಟ್ ಈಗಿನ ಕಾಲದಲ್ಲಿ. ಯಾರಿಗೂ ದಾನ ಮಾಡಬೇಡಿ. ದಾನ ಅಂತಂದರೆ ಇನ್ ದ ಸೆನ್ಸ್ ಕೈಕಾಲು ಇಲ್ಲದೇ ಇದ್ದವರಿಗೆ, ಇಲ್ಲ ದುಡಿಲಿಕ್ಕೆ ಆಗ್ತಾ ಇಲ್ಲ, ಭಾಳ ತುಂಬ ಘೋರ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದವ್ರಿಗೆ ದಾನ ಮಾಡಿ. ಅದು ನಿಮ್ಗೆ ಬಿಟ್ಟಿದ್ದು, ನಾನು ಅದ್ರ ಬಗ್ಗೆ ಮಾತಾಡೋದು. ಆದರೆ ನಿಮ್ಮ ಹತ್ರ ದುಡ್ಡಿದೆ, ನೀವು ಫುಲ್ಲು ಶ್ರೀಮಂತರಾಗಿದ್ದೀರಾ, ಬೆಂಗಳೂರಲ್ಲೇ ನೀವು ಕಂಪ್ನಿನ ಓಪನ್ ಮಾಡೋ ಬದಲಾಗಿ ಬೆಂಗಳೂರಲ್ಲಿ ಮಾಡಿರೋ ಕಂಪ್ನಿನ ಹಳ್ಳಿಯಲ್ಲಿ ಇರೋರಿಗೆ ಎಂಪ್ಲಾಯ್ಮೆಂಟ್ ಥರ ತೊಗೊಳ್ಳಿ, ವರ್ಕ್ ಫ್ರಮ್ ಹೋಮ್ ಥರ ತೊಗೊಳ್ಳಿ ಅವರಿಗೆ. ಅಟ್ಲೀಸ್ಟ್ ಅವ್ರಿಗೆ ಅವ್ರ ಲೈಫ್ನಲ್ಲಿ ಸಾಲ ಇರುತ್ತೆ, ಏನೋ ಇರುತ್ತೆ. ಅವ್ರು ಡೆವಲಪ್ ಆದರೆ ಓಕೆ, ಅಂದರೆ ನಿಮ್ಮ ಕೆಲಸನೆಲ್ಲ ಕಲ್ತ್ಬಿಟ್ಟು ನಿಮ್ಮ ಕಂಪ್ನಿನ ಒಂದು ರೇಂಜಲ್ಲಿ ತೊಗೊಂಬಂದುಬಿಟ್ರೆ ಅದು ಬೇರೆ ಥರ, ಅದು ಮಾಡಿದರೆ ಓಕೆ. ಅದಾಗಲಿಲ್ಲ, ಅವ್ರಿಗೆ ಪಾಪ ಸಾಲ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ನೀವು ಕೊಟ್ಟಿರೋ ಕೆಲಸನ ಅವ್ರು ಅಷ್ಟು ತಿಂಗಳು, ಅಷ್ಟು ವರ್ಷಗಟ್ಟಲೆ ಮಾಡಿ ಅವ್ರ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಆಮೇಲೆ ಅವ್ರದ್ದೊಂದು ಲೈಫ್ನ ಅವ್ರು ಲೀಡ್ ಮಾಡ್ಕೋಬೋದು. ಅದೇ ಥರ ಮಾಡ್ತಾ ಇದ್ರೇ ಅವರು ಈ ಊರನ್ನ ಬಿಟ್ಟು ಹೋಗಲ್ಲ. ಅಂದರೆ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋಗಿ ಅವ್ರ ಕಷ್ಟನ ಇದು ಮಾಡ್ಕೊಳ್ಳಲ್ಲ. ಅವ್ರು ಇಲ್ಲೇ ಇರ್ತಾರೆ, ಇಲ್ಲೇ ಇದ್ಬಿಟ್ಟು ಊರನ್ನೆಲ್ಲ ಡೆವಲಪ್ ಮಾಡ್ತಾ ಹೋಗ್ತಾರೆ. ಎಷ್ಟು ಊರು ಡೆವಲಪ್ ಆಗುತ್ತೆ ಅಷ್ಟು ಒಳ್ಳೆಯದು. ಬರೀ ಸಿಟಿಗಳಷ್ಟೇ ಡೆವಲಪ್ ಆಗೋದಲ್ಲ, ಊರುಗಳು ಡೆವಲಪ್ ಆಗಬೇಕು ನನ್ನ ಪ್ರಕಾರ. ಸೊ ಅದೇ ಥರ ಡೆವಲಪ್ ಆಗ್ತಾಯಿದ್ರೆ ಮುಂದೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಈ ಪ್ಲೇಸಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ನಾನು ಹುಟ್ಟು ಬೆಳೆದಿರೋ, ಅಂದರೆ ಹುಟ್ಟಿದ್ದು ಬೇರೆ ಕಡೆ, ಅದು ಅದ್ಭುತ ಪ್ಲೇಸ್. ಆ ಪ್ಲೇಸ್ ಅಂತೂ ನಿಮ್ಗೆ ತೋರಿಸ್ತೀನಿ ಬಿಡಿ. ಕರಾವಳಿ ಪ್ರದೇಶ ಅದಂತೂ ಇನ್ನೂ ಅದ್ಭುತ. ಆದರೆ ಇದು ನಾನು ಬೆಳೆದಿರೋದು, ಅನ್ನ ಕೊಟ್ಟಿರೋದು ನನಗೆ. ಸೊ ಇದನ್ನ ಮರಿಬಾರ್ದು ನಾನು. ಬೆಂಗಳೂರು ನನಗೆ ಅನ್ನ ಕೊಟ್ಟಿದ್ದೆ, ಇಲ್ಲ ಅಂತ ಹೇಳ. ಬೆಂಗಳೂರಿಂದನೇ ಅನ್ನ ತಿಂತಿರೋದು ಇವಾಗ ನಾನು. ಬೆಂಗಳೂರು ಆಗಲಿ, ಇನ್ನೂ ನನಗೆ ಕಂಪ್ನೀಸ್ ಆಗಲಿ, ಸೊ ಅದರಿಂದನೇ ನಾನು ಅನ್ನ ತಿಂತಿರೋದು, ಇಲ್ಲ ಅಂತಿಲ್ಲ. ಬಟ್ ಇದು ಡೈರೆಕ್ಟ್, ಅಂದರೆ ನಮ್ಮ ತಂದೆಯವ್ರ ವೃತ್ತಿ, ಇಲ್ಲಿಂದಾನೇ ನಾನು ಅಂದರೆ ಎಜುಕೇಟೆಡ್ ಆಗಿದ್ದು. ಸೊ ಎಜುಕೇಷನ್ ಅಂದ್ರೇ ನಮ್ಮ ಸೈಡ್ ಭಾಳ ಕಡಿಮೆ. ನಾನು ಅದೇ ಥರ ಮಾಡಿ ಲಾಸ್ಟಿಗೆ ಏನೂ ಕಲಿದೇನೆ, ಬೆಂಗಳೂರನ್ನೋ ಒಂದು ದೊಡ್ಡ ಸಮುದ್ರ ನೋಡ್ದೇನೆ ಇಲ್ಲೇ ಎದ್ದುಬಿಡ್ತಾಯಿದ್ದು ನಾನು. ಆ ಒಂದು ಸಮುದ್ರನ ನೋಡಿ ಅಲ್ಲಿ ಈಜಾಡಿ ಮುಂದೆ ಈಜಕ್ಕೆ ಹೋಗೋಕ್ಕೆ ಇನ್ನೂ ಸುಸ್ತಾಗ್ತಾ ಇದೆ ಅಂದಾಗ ಬಾವಿ ಹತ್ರ ಬಂದಿದ್ದು ನಾನು, ಗೊತ್ತಾಯ್ತಾ? ಸೊ ಎಲ್ಲ ಅದ್ಭುತಗಳು ಇಲ್ಲಿ. ಅಂದರೆ ಇಲ್ಲಿ ಯಾಕೆ ಅಂತಂದರೆ ಇಲ್ಲಿ ನನಗೆ ಒಂದೊಂದು ಉಸಿರು ಕೂಡ ನನಗೆ ತುಂಬ ಪೀಸ್ಫುಲ್ ಉಸಿರು ಅನಿಸುತ್ತೆ. ಅಂದರೆ ಅಲ್ಲಿ ಸೌಂಡ್ಗಳು ಭಾಳ, ನಂಗೆ ಸೌಂಡ್ ಅಂದರೆ ಸ್ವಲ್ಪ ಅಷ್ಟೇನು ಆಗಲ್ಲ. ಸೊ ಅದಕ್ಕೆ ಸೌಂಡಿಂದ ನಾನು ಸ್ವಲ್ಪ ದೂರ ಇರ್ತೀನಿ, ಇಲ್ಲಾಂದರೆ ನಾನು ಅಲ್ಲೇ ಇರೋನೆ. ಬಾ ಇದು ಯಾರು ಹಾಕ್ಲು ಗೊತ್ತಿಲ್ಲ. ಸೊ ಗೈಸ್ ಇದನ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿಬಿಟ್ಟು ಏನಾರು ಒಂದು ಹೆಸರು ಹೇಳೋಣ, ಸ್ಟಾರ್ಟ್ ಮಾಡೋಣ. ನಮ್ಮದು ಒಂದು, ಎಲ್ಲರದು ಒಂದು, ನಮ್ಮದು ಒಂದು. ಸ್ಟಾರ್ಟ್ ಮಾಡಿಬಿಟ್ಟು ಹಳ್ಳಿ ಲೈಫ್ನ ತೋರಿಸ್ತೀನಿ ನಿಮ್ಗೆ, ಯಾವ ಥರ ಇರುತ್ತೆ, ಏನಿರುತ್ತೆ. ಸೊ ಮಾತಾಡ್ತೀನಿ, ಯಾಕಂದರೆ ಮಾತಾಡೋದಂದರೆ ತುಂಬ ಇಷ್ಟ ನನಗೆ. ಸೊ ಮಾತಾಡೋದು, ಮನುಷ್ಯರ ಜೊತೆ ಮಾತಾಡೋದು ಸ್ವಲ್ಪ ಕಡಿಮೆ, ನಾನು ಮಷೀನ್ಸ್ ಜೊತೆ ಮಾತಾಡೋದು ಜಾಸ್ತಿ. ಸೊ ಮಷೀನ್ ಮುಖಾಂತರ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾಯಿದ್ದೀನಿ. ಸೊ ಎಷ್ಟು ಜನ ಕನೆಕ್ಟ್ ಆಗ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನೀವು ನೋಡಿ, ನಿಮಗಿಷ್ಟ ಆದರೆ ನಾನು ಮಾತಾಡ್ತಾನೇ ಇರ್ತೀನಿ ಲೈಫ್ ಲಾಂಗ್ ತನಕ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾತಾಡೋಣ. ಸೊ ಏನೇನು ಸಿಗುತ್ತೆ, ಏನೇನು ಟಾಪಿಕ್ ಸಿಗುತ್ತೆ ಎಲ್ಲನೂ ಮಾತಾಡೋಣ. ದೇವ್ರ ಬಗ್ಗೆ, ಎಜುಕೇಷನ್ಸ್ ಬಗ್ಗೆ,
ಆಮೇಲೆ ಪ್ರಾಣಿ ಪಕ್ಷಿಗಳ ಬಗ್ಗೆ, ಕಣ್ಮುಂದೆ ಕಾಣ್ತಿರೋದೆಲ್ಲದ್ರ ಬಗ್ಗೆ ಮಾತಾಡೋಣ. ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಕಮೆಂಟ್ಸಲ್ಲಿ ನೀವು ಮಾತಾಡಿ, ಇಲ್ಲಿ ನಾನು ಮಾತಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ವಾಪಸ್ ಬಂದೆ ಫೈನಲಿ ಆ ಪ್ಲೇಸಿಂದ. ಬಂದುಬಿಟ್ಟು ಇವಾಗ ನೆಕ್ಸ್ಟು ಈ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ. ನೋಡೋಣ ಎಷ್ಟು ಅಪ್ಲೋಡ್ ಆಗುತ್ತೆ, ಏನೇನಾಗುತ್ತೆ ಅಂತ. ಸೊ ಫಸ್ಟ್ ಟೈಮು ಅಂದರೆ ಈ ಥರ ರೆಕಾರ್ಡ್ಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೇ ತಪ್ಪಿದ್ರು ಏನೇ ಇದ್ದರೂ ನಿಮಗೆ ಇಮಿಡಿಯೇಟ್ಲಿ ಈ ಥರದ ವರ್ಡ್ಸ್ ಬಗ್ಗೆ ನೀವು ಮಾತಾಡಬಾರ್ದಾಗಿತ್ತು, ಅದು ತಪ್ಪಿತ್ತು ಅಂತ ಡೈರೆಕ್ಟಾಗಿ ಹೇಳಿ ಕಮೆಂಟ್ಸಲ್ಲಿ. ನಾನು ನೋಡ್ತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ.